ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ವರದಳ್ಳಿಗೆ ಬಂದಿದ್ದೇನೆ. ಇದರ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನಿಮಗೆ ಇಲ್ಲಿ ಹೇಳ್ತೀನಿ. ಪ್ಲೀಸ್ ವಿಡಿಯೋನ ಫುಲ್ ನೋಡಿ. ವರದಾಪುರ, ಹಿಂದೆ ವರದಾಪುರ ಅಂತ ಕರಿತಿದ್ರು, ಈಗ ವರದಳ್ಳಿ ಅಂತ ಕರೀತಾರೆ. ಇಲ್ಲಿ ಸ್ವಾಮಿ ಶ್ರೀಧರ ಸ್ವಾಮಿಗಳು ಲೋಕ ಕಲ್ಯಾಣಕ್ಕೆ ತಪಸ್ಸು ಮತ್ತು ದೈವ ಐಕ್ಯರಾದ ಸ್ಥಳ ಆಗಿದೆ. ಇದು ಶ್ರೀಧರ ಸ್ವಾಮಿಗಳು ದತ್ತ ಜಯಂತಿಯಂದು 1908ರಲ್ಲಿ ಜನನವಾಗ್ತಾರೆ. ಅವರು ವರದಾಪುರದಲ್ಲಿ ನೀರಿನ ಅಭಾವವಾದ ಕಾರಣದಿಂದಾಗಿ ಅವರ ತಪಸ್ಸಿನ ಮೂಲಕ ನೀರನ್ನು ಪಡಿತಾರೆ. ನೋಡಿ, ಅದೇ ಶ್ರೀಧರ ತೀರ್ಥ ಎಂದು ಕರೆಯಲ್ಪಡುತ್ತೆ. ಇದು ಗೋವಿನ ಬಾಯಿಯ ಮೂಲಕ ಬರುತ್ತದೆ. ಇದು ತ್ರಿಕಾಲ ಅಂದರೆ 3 ಕಾಲದಲ್ಲೂ ತೀರ್ಥ ಬರುತ್ತದೆ. ಇಲ್ಲಿ ತೀರ್ಥ ಸ್ನಾನ ಮಾಡಿದರೆ ಅನೇಕ ರೋಗಗಳ ನಿವಾರಣೆ ಆಗುತ್ತೆ ಎಂಬ ಪ್ರತೀತಿ ಕೂಡ ಇಲ್ಲಿ ಇದೆ. ಕಾಲು ನೋವು, ಕೈ ನೋವು, ಏನಾದರೂ ನೋವು ಇದ್ದರೆ ಇಲ್ಲಿ ತೀರ್ಥ ಸ್ನಾನವನ್ನು ಮಾಡಬೇಕು, ಕಡಿಮೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ನೀವು ನೋಡ್ತಾ ಇರ್ಬೋದು ಸುತ್ತಲ ಪರಿಸರ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು. ಶ್ರೀಧರ ಸ್ವಾಮಿಗಳು ಅನೇಕ ಪವಾಡ ಪುರುಷರು ಎಂದು ಕೂಡ ಹೇಳ್ತಾರೆ. ಆಗಿನ ಕಾಲದಿಂದಲೂ ವೇದ ಅಧ್ಯಯನ ಮತ್ತು ಗೋಶಾಲೆಯನ್ನು ನಡೆಸ್ತಾ ಇದ್ರು. ಇಲ್ಲಿ ಸ್ನಾನ ಮಾಡಿದ ನಂತರ ಬೆಟ್ಟದ ತುದಿಯಲ್ಲಿ ಶ್ರೀಧರ ಸ್ವಾಮಿಗಳ ತಪಸ್ಸಿನ ಮತ್ತು ಏಕಾಂತದ ಸ್ಥಳವನ್ನು ನಾವು ನೋಡ್ಬೋದು. ಮೆಟ್ಟಿಲನ್ನು ಏರುವಾಗ ಅನೇಕ ಕಡೆ ಅವರು ಬೋಧಿಸಿದಂತಹ ತತ್ವಗಳು, ವಾಕ್ಯಗಳು ನಾವು ಫಲಕದಲ್ಲಿ ನಾವು ನೋಡ್ತೇವೆ. ನೋಡಿ, ಇಲ್ಲಿ ಸುಂದರವಾದ ಭವನ ಕೂಡ ಅಂದರೆ ಶ್ರೀಧರ ಸ್ವಾಮಿಗಳ ಮೂರ್ತಿಯನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ಆಗಿನ ಕಾಲದಲ್ಲಿ ಅವರು ಪಾಠ ಬೋಧನೆಯನ್ನು ಮಾಡುತ್ತಿರುವಂತಹ ಸ್ಥಳ. ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಕೂಡ ಇಲ್ಲಿ ಮಾಡ್ತಾ ಇದ್ರು. ಅನೇಕ ಮೆಟ್ಟಿಲುಗಳನ್ನು ಏರಿ ನಾವು ಬೆಟ್ಟದ ತಪ್ಪಲಿಗೆ ನಾವು ಹೋಗಬೇಕಾಗತ್ತೆ. ನೋಡಿ, ಎಷ್ಟು ಸುಂದರವಾದ ಪರಿಸರ, ತುಂಬ ಸ್ವಚ್ಛಂದವಾದ ಪರಿಸರವನ್ನು ನಾವು ನೋಡ್ತೀವಿ. ನೋಡಿ, ಇದೇ ಬೆಟ್ಟಲಿನ ತಪ್ಪಲು. ಇಲ್ಲಿ ಶ್ರೀಧರ ಸ್ವಾಮಿಗಳು ಐಕ್ಯರಾಗಿರೋದು ಮತ್ತು ಏಕಾಂತದ ಸ್ಥಳಗಳು ಮತ್ತು ತಪಸ್ಸು ಮಾಡಿರುವಂತಹ ಸ್ಥಳವನ್ನು ನಾವು ನೋಡ್ತೇವೆ. ಇದು ಶ್ರೀಧರ ಸ್ವಾಮಿಗಳ ಇರುವಂತಹ ಸ್ಥಳ ಆಗಿದೆ. ಇದರ ಸುತ್ತಮುತ್ತಲು ಪಾದಪೂಜೆಯನ್ನು ಮಾಡುವಂಥ ಸ್ಥಳ ಕೂಡ ನಾವು ನೋಡ್ಬೋದು. ಅವರು ಬೋಧಿಸುವಂತಹ ಅಥವಾ ಅವರಿಗಾದ ಅನುಭವವನ್ನು ಇಲ್ಲಿ ಪ್ರಕಟಿಸಲಾಗಿದೆ. ನೋಡಿ, ಅವರು ಏಕಾಂತದಲ್ಲಿ ಇರುವಂತಹ ಸ್ಥಳ ಇದು. ಅಲ್ಲಿ ಅವರ ಪಾದುಕೆಯನ್ನು ಕೂಡ ಇಡಲಾಗಿದೆ. ಇಲ್ಲಿ ದೊಡ್ಡ ಅರಳಿಕಟ್ಟೆ ಕೂಡ ನಾವು ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಎಷ್ಟು ದೊಡ್ಡದಾಗಿ ವಿಶ್ರಾಂತಿಯನ್ನು ಪಡಿಬೋದು. ಇಲ್ಲಿ ಪೂಜೆ ಕೂಡ ಮಾಡುತ್ತಾರೆ. ಇಲ್ಲಿ ಕ್ಯಾಮ್ರಾದಲ್ಲಿ ಕೂಡ ನಾವು ನೋಡ್ಬೋದು. ಇಲ್ಲಿ ತುಂಬ ಭಕ್ತಾದಿಗಳು ಬರೋದ್ರಿಂದ ಒಳಗಡೆ ಪ್ಲೇಸ್ ಇರೋದಿಲ್ಲ ಕುತ್ಕೊಳ್ಳೋಕ್ಕೆ. ಸೊ ಔಟ್ಸೈಡ್ ಕೂಡ ನಾವು ನೋಡ್ಬೋದು. ಇಲ್ಲಿ ಇವಾಗ ಪೂಜೆ ಕೂಡ ಆಗ್ತಾ ಇದೆ. ಪೂಜೆ ಆದ ನಂತರ ಇಲ್ಲಿ ನೋಡಿ, ಭಕ್ತಾದಿಗಳು ತೆಂಗಿನಕಾಯಿಯನ್ನು ಕೊಡ್ತಾರಲ್ಲ, ಅದನ್ನೆಲ್ಲ ಒಡೆದು ಪ್ರಸಾದವನ್ನು ಕೊಡ್ತಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ದೂರದಿಂದ ಕೂಡ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ನೋಡಿ, ಇಲ್ಲಿ ಶ್ರೀಧರ ಸ್ವಾಮಿಗಳು ಉಪಯೋಗಿಸುವಂತಹ ವಸ್ತುಗಳು ಇದೆ. ಅಂದರೆ ಪೂಜೆಗೆ ಯಾವ್ಯಾವ ಥರದ್ದು ಉಪಯೋಗಿಸ್ತಾ ಇದ್ರು ಅದೆಲ್ಲ ಕೂಡ ಇಲ್ಲೇ ಇದೆ. ನಾವು ಅದಾದ ನಂತರ ಶ್ರೀಧರ ಸ್ವಾಮಿಗಳು ತಪಸ್ಸು ಮಾಡಿರುವಂತಹ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಏಕಾಂತದ ಸ್ಥಳದಿಂದ ಸುಮಾರು
ನಿಮಿಷ ಬೇಕಾಗತ್ತೆ. ಇಲ್ಲಿ ಏಕಾಂತವನ್ನು ಮಾಡಿರ್ತಾರೆ ಮತ್ತು ಧರ್ಮ ಧ್ವಜವನ್ನು ಮಾಡಿರ್ತಾರೆ. ಇಲ್ಲಿ ಸುಮಾರು 2 ವರ್ಷ ಸುದೀರ್ಘ ತಪಸ್ಸನ್ನು ಮಾಡ್ತಾರೆ. ಇಲ್ಲಿ ಧರ್ಮಧ್ವಜವು ಸುಮಾರು 30 ಅಡಿ ಎತ್ತರ ಧರ್ಮಧ್ವಜವನ್ನು ಸ್ಥಾಪಿಸಿದ್ದಾರೆ. ಈ ಧರ್ಮಧ್ವಜವು 7/10/1954 ಶುಭ ಮುಹೂರ್ತದಲ್ಲಿ ಧರ್ಮಧ್ವಜವನ್ನು ಸ್ಥಾಪನೆ ಮಾಡಿದ್ದಾರೆ. 1963ರಂದು 2 ವರ್ಷ ಸ್ವಾಮಿ ಶ್ರೀಧರ ಸ್ವಾಮಿಗಳು ಘೋರ ತಪಸ್ಸನ್ನು ಮಾಡಿದ್ದಾರೆ. ಇಲ್ಲಿ ಪ್ರತಿ ವರ್ಷ ವಿಜಯದಶಮಿ ದಿನ ಬೆಳಗ್ಗೆ 8 ಗಂಟೆಗೆ ವಿಶೇಷ ಪೂಜೆ ಕೂಡ ಇಲ್ಲಿ ಇರುತ್ತದೆ. ಇದು ಶ್ರೀಧರ ಸ್ವಾಮಿಗಳು ತಪಸ್ಸು ಮಾಡಿರುವಂತಹ ಸ್ಥಳ. ಘೋರ ಅರಣ್ಯದಲ್ಲಿ ತಪಸ್ಸನ್ನು ಮಾಡಿರ್ತಾರೆ. ಸ್ವಾಮಿ ಶ್ರೀಧರ ಸ್ವಾಮಿಗಳು 1973ರಲ್ಲಿ ದೈವ ಐಕ್ಯರಾಗಿರ್ತಾರೆ. ಇದನ್ನು ನಾವು ನೋಡ್ಬೋದು, ಅಂದರೆ ಸಮಾಧಿಯನ್ನು ಕೂಡ ನಾವು ನೋಡ್ಬೋದು. ಪೂಜೆ ಎಲ್ಲ ಮುಗಿದ ತಕ್ಷಣ ತಮ್ಮ ಭಕ್ತಾದಿಗಳು ಯಾರು ಉಪವಾಸದಿಂದ ಹೋಗಬಾರದು ಎಂದು ಶ್ರೀಧರ ಸ್ವಾಮಿಗಳು ಆಗಿನ ಕಾಲದಿಂದಲೂ ಊಟದ ಭೋಜನ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ. ಎಲೆಯಿಂದ ಮಾಡಿರುವಂತಹ ಪ್ಲೇಟಿನಿಂದ ನಮಗೆ ಊಟವನ್ನು ಹಾಕ್ತಾರೆ. ಇಲ್ಲಿ ಪ್ರತಿದಿನ ಅನ್ನ, ಸಾಂಬಾರ್, ಪಲ್ಯ, ಕೋಸಂಬರಿ, ಪಾಯಸ. ನಾನು ಹೋಗಿದ್ದ ದಿನ ಹಯಗ್ರೀವ ಕೂಡ ಇಲ್ಲಿ ಇತ್ತು. ತುಂಬ ಟೇಸ್ಟಿಯಾಗಿ ಎಂದು ತುಂಬ ಹೈಜಿನಿಕ್ ಆಗಿ ಇಲ್ಲಿ ಮಾಡ್ತಾರೆ. ನಾವು ಊಟ ಮಾಡಿದ ತಕ್ಷಣ ಬಸ್ ಕೂಡ ಇತ್ತು, ಹಾಗೆ ಮನೆಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ.